ಹೆಲೋ ಎವ್ರಿವನ್, ಗುಡ್ ಆಫ್ಟರ್ನೂನ್. ಇವತ್ತಿನ ವಿಡಿಯೋದಲ್ಲೂ ಕೂಡ ನಾವು ಇಂಗ್ಲೀಷ್ನ ಕಾಮನ್ ಮಿಸ್ಟೇಕ್ಸ್ಗಳನ್ನು ನೋಡೋಣ. ಐ ಡಿಡೆಂಟ್ ಏಟ್ ಫುಡ್, ಇದು ರಾಂಗ್ ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ವರ್ಬ್ ಇದ್ದಾಗ ನಾವು ಬೇಸ್ ಫಾರ್ಮನ್ನು ಅಂದರೆ ಈಟ್ ಅನ್ನೇ ಬಳಸಬೇಕು. ಐ ಡಿಡೆಂಟ್ ಈಟ್ ಫುಡ್, ಇದು ರೈಟ್ ವೇ. ಸೊ ನೆಕ್ಸ್ಟ್ ಒಂದು, ಹೀ ಈಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಫ್ರಮ್ 5 years. ಇದು ರಾಂಗ್ ಸೆಂಟೆನ್ಸ್ ಆಗುತ್ತೆ. ನಾವು ಹೀ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಫಾರ್ 5 years, ಇದು ರೈಟ್ ಸೆಂಟೆನ್ಸ್ ಆಗುತ್ತೆ. ಹ್ಯಾಸ್ ಬೀನ್ ಮತ್ತು ಫಾರ್ ಸೇರಿಸ್ಬೇಕು. ಅಂದರೆ ನಾವು ಇಲ್ಲಿ ಡ್ಯೂರೇಷನನ್ನು ಹೇಳ್ತಿದ್ದೀವಿ, ಅಂದರೆ ಎಷ್ಟು ವರ್ಷಗಳ ಕಾಲ ಅಂತ ಅನ್ನೋದನ್ನು ಮೆನ್ಷನ್ ಮಾಡೋಕ್ಕೆ ಡ್ಯೂರೇಷನ್ನ ಹೇಳ್ತಿದ್ದೀವಿ. ಮತ್ತು ಅಲ್ಲಿ ಒಂದು ನಿರಂತರತೆ ಇದೆ, ING ಫಾರ್ಮ್ ಬಳಸಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್, ನಾನು 5 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ, ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅನ್ನುವಂಥ ಅರ್ಥ ಬರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದು. ಸೊ ಅದಕ್ಕೋಸ್ಕರ ನಾವು ಫಾರ್ ಮತ್ತು ಹ್ಯಾಸ್ ಬೀನ್ ಎರಡನ್ನೂ ಕೂಡ ಬಳಸಿದ್ದೇವೆ.